ಶಿವರಾತ್ರಿ ಸಂದರ್ಭಕ್ಕೆ ನಿಮ್ಮ ರಾಜರಾಜೇಶ್ವರನಗರ ಕ್ಷೇತ್ರದಲ್ಲಿ ದಿವಂಗತ IAS ಅಧಿಕಾರಿ DK ರವಿ ಅವರ ಫೋಟೋಗಳನ್ನು ನೀವು ಕಾರ್ಯಕ್ರಮದಲ್ಲಿ ಬಳಸಿಕೊಂಡಿದ್ದು ಯಾವ ಕಾರಣಕ್ಕಾಗಿ ಆ ರೀತಿ ಮಾಡಿದ್ರಿ? ನೋಡಿ, ನಾನು ಕೋಲಾರ ಡಿಸ್ಟಿಕ್ ಮಿನಿಸ್ಟರ್ ಆಗಿದ್ದಂಥ ಸಂದರ್ಭದಲ್ಲಿ ಕೆಲವು ಸಾರ್ವಜನಿಕರು, ಕೆಲವು ಅಧಿಕಾರಿಗಳು, ಕೆಲವು ಮನೆಗಳಲ್ಲಿ ಸಾರ್ವಜನಿಕರು ಬಂದು ನನಗೆ ಹೇಳ್ತಾ ಇದ್ರು, ಸರ್ DK ರವಿ ಅಂತ ಒಂದು ದಕ್ಷ ಆಡಳಿತಗಾರರು ಅಂಥ ಒಂದು IAS ಆಫೀಸರ್ನ ನಾವು ನೋಡೇ ಇಲ್ಲ. ಕೋಲಾರ ಉಸ್ತುವಾರಿ ಸಚಿವರಾಗಿ ಬಂದಿದ್ದೀರಿ, ತಾವು ಆ ರೀತಿ ನಮಗೆ ಕೆಲಸ ಮಾಡಿ ಅಂತ ಬೇಡಿ ನನಗೆ ಭಾಳಷ್ಟು ಬೇಡಿಕೆ ಇಟ್ಟು ಅವ್ರಿಗೆ ನನ್ನನ್ನು ಹೋಲಿಸಿ ಮಾತಾಡೋಂಥದ್ದಾಯಿತು. ನಾನು ಅವಾಗ ಹೇಳಿದೆ, ನಾನೊಬ್ಬ ರಾಜಕಾರಣಿ, ಅವರೊಂದು IAS ಆಫೀಸರು, ಅವರೊಂದು ಜಿಲ್ಲಾಧಿಕಾರಿ ಆಗಿದ್ದಂಥವ್ರು, ನನಗೆ ಯಾಕೆ ನೀವು ಅಂತ ಕೇಳಿದಾಗ, ಇಲ್ಲ ಸರ್, ಅವರು ಮಾಡಿದಂಥ ಕೆಲಸ ಯಾರೂ ಮಾಡಿಲ್ಲ, ಅಂಥ ಒಬ್ಬ ದಕ್ಷ ಅಧಿಕಾರಿ, ಪ್ರಾಮಾಣಿಕ ಅಧಿಕಾರಿ, ಅಂಥವ್ರ ಬಗ್ಗೆ ನಮಗೆ ಭಾಳ ಗೌರವ ಇದೆ ಸರ್, ನೀವು ಆ ರೀತಿ ನಮ್ಗೆ ಸಹಾಯ ಮಾಡಿ ಅಂತ ಕೇಳಿದ್ರು. ಅದು ನನ್ನಲ್ಲಿ ಯಾವಾಗಲೂ ಕಾಡ್ತಾ ಇತ್ತು. ಅದಕ್ಕೆ ಅವರ ನೆನಪಿಗೆ ನಮ್ಮ ಕ್ಷೇತ್ರದಲ್ಲಿ ಒಂದು ಉದ್ಯಾನವನಕ್ಕೆ ಅವ್ರ ಹೆಸರಿಡಬೇಕು ಅಂತ ಮಾಡಿ. ಈ ರಾಜರಾಜೇಶ್ವರನಗರ ಕ್ಷೇತ್ರದಲ್ಲಿ ಕುಸುಮ ಹನುಮಂತರಾಯಪ್ಪ ಅವರು ನಿಮ್ಮ ರಾಜಕೀಯ ಎದುರಾಳಿ ಆಗಿರುವಂಥದ್ದು, ಅದರ ಮಧ್ಯೆ ಈಗ ನೀವು DK ರವಿಯವರ ಫೋಟೋವನ್ನು ಕಾರ್ಯಕ್ರಮದಲ್ಲಿ ಬಳಸ್ಕೊಂಡು ಇದಕ್ಕೇನಾದರೂ ಸಂಬಂಧ ಇದೆಯಾ? ನೋಡಿ, ಅವರು ಕರ್ನಾಟಕ ರಾಜ್ಯದ ಆಸ್ತಿ. DK ರವಿಯವರು ಅವ್ರು ಯಾರೊಬ್ಬರಿಗೂ ಸ್ವಂತ ಆಸ್ತಿ ಅಲ್ಲ. ನಾನು ಇಡ್ತಾ ಇರೋದು ಒಂದು ದಕ್ಷ IAS ಅಧಿಕಾರಿ ಆಗಿದ್ದಂತಹ DK ರವಿಯವರ ಹೆಸರನ್ನ. ಇನ್ನೊಂದು ಕುಟುಂಬಕ್ಕೆ ತೊಗೊಂಡಾಗ ನಾನು ಕುಣಗಲ್ ವಿಷಯ ತೊಗೋಬೇಕಾಗತ್ತೆ. ಕುಣಗಲ್ನಲ್ಲಿ ಅವ್ರ ತಂದೆ ತಾಯಿ, ಅವ್ರು ಹುಟ್ಟಿದ್ದ ಮನೆ, ಅವರ ಇವತ್ತು ಮಣ್ಣಾಗಿರೋಂಥದ್ದು ಕುಣಗಲ್ ಬಗ್ಗೆ ಮಾತಾಡಬೇಕಾಗುತ್ತೆ. ನಾನು ಈ ರಾಜ್ಯದ ಒಂದು ದಕ್ಷ ಆಡಳಿತಾಧಿಕಾರಿ ಆಗಿರೋದ್ರಿಂದ ಅವ್ರ ಹೆಸರನ್ನ ನಾನು ಇಡ್ತೀನಿ. ಅದು ಎಲ್ಲಿ ಬೇಕಾದ್ರೂ ಇಡ್ಬೋದು ಇಡೀ ರಾಜ್ಯದಲ್ಲಿ. ಈಗ DK ರವಿಯವರ ಹೆಸರನ್ನು ನಿಮ್ಮ ಕ್ಷೇತ್ರದಲ್ಲಿ ಉದ್ಯಾನವನಕ್ಕೆ ಇಡೋಕ್ಕೆ ತೀರ್ಮಾನ ಮಾಡಿದ್ದಾರೆ ನೀವು? ಬರೀ ಉದ್ಯಾನವನ ಅಲ್ಲ, ಮುಂದಿನ ತಿಂಗಳು 12ನೇ ತಾರೀಕು ಏನೋ, ಸ್ವಲ್ಪ ಯಾವುದೋ ಡೇಟ್ ಅದು ಬೆಳಗ್ಗೆ ನಾವು ಮಾತಾಡಿದ್ದು, 16ನೇ ತಾರೀಕು, ಮುಂದಿನ ತಿಂಗಳು, ಆವತ್ತಿನ ದಿನವೇ ಒಂದು ಘೋಷಣೆ ಮಾಡ್ತಾಯಿದ್ದೇನೆ. ಏನು ನಮ್ಮ ಕ್ಷೇತ್ರದಲ್ಲಿ ಮಲ್ಲತ್ತಳ್ಳಿ ಕೆರೆ ಹತ್ರ ಹಿಂದೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಉದ್ಯಾನವನ ವಾರ್ಡ್ ಅಂತ ಮಾಡಿದ್ದೆ. ಉದ್ಯಾನದ ವಾರ್ಡು ಅಂದರೆ BBMP ವಾರ್ಡು, ನಾವು 243 ವಾರ್ಡ್ ಮಾಡಿದಾಗ ಅದಕ್ಕೆ ಹೆಸರಿಟ್ಟಿದೆ. ಈಗ ಅದೆಲ್ಲ ಡಿಲಿಮಿಟೇಷನ್ ಮಾಡಿ 225 ಮಾಡಿಬಿಟ್ರು. ಈಗ ಹೆಸರು ಹೋಯ್ತು. ಹೆಸರು ಹೋದ ಮೇಲೆ ಮತ್ತೆ ಇವಾಗ ಯೋಚನೆ ಮಾಡಿ DK ರವಿಯವರ ಹೆಸರಿಟ್ಟಿದ್ದೀನಿ. ಅವರ ಪುತ್ಥಳಿನೂ ಸಹ ಆವತ್ತು ನಾನು ಘೋಷಣೆ ಮಾಡ್ತಾಯಿದ್ದೀನಿ. ಇದಿಷ್ಟು ಶಾಸಕ ಮುನಿರತ್ನ ಅವರ ಮಾತುಗಳು. ಕ್ಯಾಮ್ರಾಮನ್ ಪ್ರಾಣೇಶ್ ಜೊತೆ ಕಿರಣ್ ಹನ್ನೆರಡು TV9 ಬೆಂಗಳೂರು.